ಗಾಡಿಗಳನ್ನ ಸೀಸ್ ಮಾಡೋದನ್ನ ಈ ಕೂಡಲೇ ನಿಲ್ಲಿಸಬೇಕು. ಮೊನ್ನೆ ಸರ್ಕಾರ ಮೈಕ್ರೋ ಫೈನಾನ್ಸ್ ಗಳು ಏನು ಸಾಲ ತಗೊಂಡಿದ್ದಾರೆ ಅವರುಗಳ ಮೇಲೆ ಬಲವಂತವಾಗಿ ಸಾಲ ರಿಕವರಿ ಮಾಡಬಾರ್ದು ಅಂತ ಏನು ಮಾನದಂಡದ ಮೇಲೆ ಒಂದು ನೋಟಿಫಿಕೇಶನ್ ಗಳನ್ನ ಹೊರಿಸಿ ಹೊಸ ಕಾನೂನನ್ನ ಮಾಡಿದೆ. ದಯಮಾಡಿ ರಾಜ್ಯ ಸರ್ಕಾರಕ್ಕೆ ಮತ್ತು ನಮ್ಮ SP ಅವರಿಗೆ ನಮ್ಮ ಬೆಂಗಳೂರು ಕಮಿಷನರ್ಗೆ ನಾನೊಂದು ಮನವಿ ಮಾಡುವಂತದ್ದು ಏನಂದ್ರೆ, ನಮ್ಮ ಬೆಂಗಳೂರಿನಲ್ಲಿ ಅದನ್ನು ನಮ್ಮ ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಏನ್ ಮಾಡ್ತಾರೆ, ಕೇವಲ 1 ತಿಂಗಳು 2 ತಿಂಗಳು EMI ಕಟ್ಟಲಿಲ್ಲ ಅಂದ್ರೆ ವೆಹಿಕಲ್ ಗಳನ್ನ ರಾಜಾರೋಷವಾಗಿ ರೋಡ್ ಸೈಡ್ ಅಲ್ಲಿ ರಿಕವರಿ ಏಜೆನ್ಸಿಗಳು ಬಂದು ನಿಂತ್ಕೊಂಡು ದಾರುಣವಾಗಿ ಸೀಸ್ ಅನ್ನ ಮಾಡ್ತಾರೆ. ಅದೇನು ಕಮ್ಮಿ ಅಂದ್ರೆ 6 ಜನ 7 ಜನ ಇರ್ತಾರೆ. ನೋಡಿ, ನಾನು ಈಗ ಇಲ್ಲಿ ಮುಗಿಸ್ಕೊಂಡ್ ಬರ್ತಾ ಇದ್ದೆ, 8 ಜನ ಇರ್ತಾರೆ. ಒಂದು ಫ್ಯಾಮಿಲಿ ಒಂದು ಗಾಡಿನಲ್ಲಿ ಒಂದಿಬ್ರು ಹೋಗ್ತಾ ಇರ್ತಾರೆ, ಗಂಡ ಹೆಂಡತಿ, ಒಂದು ಮಗು ಹೋಗ್ತಾ ಇದೆ ಅಂದ್ರೆ ಇಮಿಡಿಯೇಟ್ ಬಿಸಾಕ್ತಾರೆ, ಗಾಡಿ ಕಿತ್ಕೊಂಡು ಹೋಗ್ಬಿಡ್ತಾರೆ. ದಯಮಾಡಿ ನಾನು ನಮ್ಮ ಸರ್ಕಾರಕ್ಕೆ ಮತ್ತು ನಮ್ಮ ಬೆಂಗಳೂರು ಕಮಿಷನರ್ಗೆ ನಾನು ಮನವಿ ಮಾಡ್ಕೊಳ್ಳೋದು, ದಯಮಾಡಿ ಈ ಒಂದು ಅಸಂಬದ್ಧವಾಗಿ ಏನು ಸೀಸರ್ಗಳು ಮತ್ತು ಆ ಥರ್ಡ್ ಪಾರ್ಟಿ ಏಜೆನ್ಸಿಗಳು ಮಾಡ್ತಿದಾರಲ್ಲ, ಇದನ್ನ ದಯಮಾಡಿ ನಿಲ್ಲಿಸ್ಬಿಡಿ. ಬೆಂಗಳೂರಲ್ಲಿ ನಮ್ಮಲ್ಲಿ ವೆಹಿಕಲ್ ನ ಸೀಸ್ ಮಾಡಬಾರ್ದು. ಸೀಸ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಆದಂತ ಕಾನೂನುಗಳಿದೆ. ನಮ್ಮಲ್ಲಿ ಆರ್ಬಿಟ್ರೇಷನ್ ಟ್ರಿಬ್ಯುನಲ್ ಅಲ್ಲಿ ಅವಾರ್ಡ್ ಅನ್ನ ತಗೊಂಡಿರ್ಬೇಕು, ಇಲ್ಲ ಕಮರ್ಷಿಯಲ್ ಕೋರ್ಟ್ ಅಲ್ಲಿ ಅವಾರ್ಡ್ ಅನ್ನ ತಗೊಂಡಿರ್ಬೇಕು. ನಿಮ್ಗೆ ಕಾನೂನುಬದ್ಧವಾಗಿ ಕೋರ್ಟ್ ಇಂದ ಆ ವೆಹಿಕಲ್ ಅನ್ನ ಸೀಸ್ ಮಾಡಿ ಅಂತ ಆರ್ಡರ್ ಅಥವಾ ಆದೇಶವನ್ನ ಪಡ್ಕೊಂಡ ನಂತರ ಆ ಜ್ಯೂರಿಸ್ಟಿಕ್ಷನ್ ಸ್ಟೇಷನ್ ಹೋಗಿ ಪೊಲೀಸರ ಪ್ರೊಟೆಕ್ಷನ್ ಒಂದಿಗೆ ನೀವು ವೆಹಿಕಲ್ ನ ಸೀಸ್ ಮಾಡಿ. ಇಲ್ಲರ ನಾನು ಸಾರ್ವಜನಿಕರಿಗೆ ಯಾವಾಗೂ ಹೇಳ್ತಾ ಇರ್ತೀನಿ, ಕೆಲವೊಂದು ಎಷ್ಟೋ ನಮ್ಮ ಸ್ನೇಹಿತರುಗಳಿದ್ದಾರೆ, ರಿಕವರಿ ಏಜೆನ್ಸಿ ಸ್ನೇಹಿತರು, ಸರ್ ಏನ್ ಸರ್ ನೀವು ಯಾವಾಗ್ಲೂ ಏಜೆನ್ಸಿ ವಿರುದ್ಧವಾಗಿ ಮಾತಾಡ್ತೀರಾ, ನಾವೇನ್ ಕೆಲಸ ಮಾಡೋದು ಬೇಡವಾ, ನಾವೇನ್ ಅನ್ನ ತಿನ್ನೋದು ಬೇಡವಾ, ನಾನು ಈ ಕೆಲಸವನ್ನು ನಂಬ್ಕೊಂಡಿದೀವಿ, ನೀವು ಖಂಡಿತ ಮಾಡಿ, ನಂದೇನು ಅಭ್ಯಂತರ ಇಲ್ಲ, ಬಟ್ ಅದ್ರ ಕಾನೂನುಬದ್ಧವಾಗಿ ಮಾಡಿ. ಕೇವಲ 1 ತಿಂಗಳು 2 ತಿಂಗಳು ಕಟ್ಲಿಲ್ಲ ಅನ್ನೋ ಮಾತ್ರಕ್ಕೆ ಗಾಡಿಗಳನ್ನ ಯಾಕೆ ಸೀಸ್ ಮಾಡ್ತಾ ಇದ್ದೀರಾ? ಅದನ್ನು ನಡು ರೋಡ್ ಸೀಸ್ ಮಾಡ್ತೀರಾ, ಮನೆ ಹತ್ರ ಹೋಗಿ ಕೀನ ಲಾಕ್ ಮುರ್ಕೊಂಡು ಎತ್ಕೊಂಡ್ ಬರ್ತೀರಾ? ನಿಮ್ಗೆ ಯಾವ ಕಾನೂನು ಇದೆ ಈ ತರ ಮಾಡೋದಕ್ಕೆ? ದಯಮಾಡಿ ನಾನು ಕಮಿಷನರ್ ದಯವಂಡ ಅವರಿಗೆ ನೇರವಾಗಿ ಹೇಳ್ತಾ ಇದ್ದೀನಿ, ದಯಮಾಡಿ ನಮ್ಮ ಬೆಂಗಳೂರಲ್ಲಿ ವೆಹಿಕಲ್ ಅನ್ನ ಸೀಸ್ ಮಾಡೋದನ್ನ ದಯಮಾಡಿ ನಿಲ್ಸಿ. ಆಮೇಲೆ ರೋಡಲ್ಲಿ ನಮ್ಮ ಮೇಕ್ರಿ ಸರ್ಕಲ್, ಹೆಬ್ಬಾಳ, ನಮ್ಮ ಇಲ್ಲಿ ಪಾರ್ಲೇಜಿ ಟೋಲ್ ಫ್ಯಾಕ್ಟರಿ ಹತ್ರ ಕಮ್ಮಿ ಅವರ ಬೆಳಿಗ್ಗೆ ಒಂದು 8 ರಿಂದ 11 ಗಂಟೆ ಗಂಟ 8 ಜನ ನಿಂತ್ಕೊಂಡು ಮೊಬೈಲ್ ಹಿಡ್ಕೊಂಡು ಕಾಯ್ಕೊಂಡು ನಿಂತಿರ್ತಾರೆ. ಯಾವುದೇ ಕಾರಣಕ್ಕೂ ಆ ಸೀಸರ್ಗಳು ರೋಡ್ ಮಧ್ಯದಲ್ಲಿ ಒಳ್ಳೆ ಟ್ರಾಫಿಕ್ ಪೊಲೀಸ್ ಅವರು ಇಲ್ಲ ಕ್ರೈಮರ್ ತರ ನಿಂತ್ಕೊಂಡು SP ಡ್ಯೂಟಿ ಮಾಡ್ತಾರಲ್ಲ, ಅವ್ರ ತರ ನಿಂತ್ಕೊಂಡು ಏನೋ ವಾಚ್ಔಟ್ ಮಾಡ್ತಾ ಇರ್ತಾರೆ. ಏನ್ ಸ್ಮಗ್ಲರ್ಗಳು, ಲೋನ್ ಅನ್ನ ತಗೊಳ್ಳೋರು ಸ್ಮಗ್ಲರ್ಗಳು ಅಂದ್ಕೊಂಡ್ಬಿಟ್ಟಿದ್ದಾರೆ. ಅವರು ರೋಡ್ ಅಲ್ಲಿ ಹೋಗುವಾಗ ಏಕೆ ಸೀಸ್ ಮಾಡ್ಬಿಡ್ತಾರೆ. ದಯಮಾಡಿ ಆಮೇಲೆ ಆ ಮ್ಯಾನೇಜರ್ಗೆ ನಾನು ಹೇಳುವಂತದ್ದು, ಆ ಬ್ಯಾಂಕ್ ಮ್ಯಾನೇಜರ್ ನಿಮ್ಗೆ ಏನಾದ್ರು ಇದ್ರೆ ಕಾನೂನುಬದ್ಧವಾಗಿ ಕೋರ್ಟ್ ಇಂದ ಆರ್ಡರ್ ತಗೊಬಂದು ನೀವು ಸೀಸ್ ಮಾಡ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ನೀವು 1 ತಿಂಗಳು 2 ತಿಂಗಳು ವೆಹಿಕಲ್ ನ ಸೀಸ್ ಮಾಡ್ಬಿಟ್ರೆ ನಮ್ಗೆ ಕೆಟ್ಟ ಕೋಪ ಬಂದ್ಬಿಡುತ್ತೆ. ಅಂತ ಯಾವುದೇ ಕಾರಣಕ್ಕೂ ಬಿಡ್ಬೇಡಿ. ಈ ನೀವು ವೆಹಿಕಲ್ ನ ಸೀಸ್ ಮಾಡೋಂತ ಬಂದಂತ ಸಂದರ್ಭದಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ಕೇಸನ್ನ ದಾಖಲು ಮಾಡಿ ಬಿಡಬೇಡಿ. ನೀವು ಒಂದ್ 4-5 ಜನ ಸುತ್ಕೋತಾರೆ ಅಂದ್ರೆ ಗಾಡಿ ಕೊಟ್ಟು ಕಳಿಸ್ಬಿಡ್ತೀರಾ, ಆಮೇಲೆ ಪೊಲೀಸು ಕೋರ್ಟ್ ಅಂತ ಓಡಾಡ್ತೀರಾ, ಅಷ್ಟೆಲ್ಲ ಅವ್ರು ಮಾಡ್ಕೊಬಿಟ್ಟಿರ್ತಾರೆ. ಲಾಸ್ ಯಾರಿಗಾಗುತ್ತೆ? ಸಾರ್ವಜನಿಕರು ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಯಾವುದೇ ಸೀಸರ್ಗಳು ಬಂದಂತ ಸಂದರ್ಭದಲ್ಲಿ ನಿಮ್ಮ ಕಾನೂನಿನ ಹಕ್ಕನ್ನ ನೀವು ಚಲಾಯಿಸಿ. ಯಾರೇ ಬಂದ್ 4-5 ಜನ ಸುತ್ಕೋಬಿಟ್ಟು ಅಂತ ಗಾಡಿ ಕೊಟ್ಟು ಕಳ್ಸಿದ್ರೆ ಅದೇನು ಮಾಡೋದಕ್ಕೆ ಬರೋದಿಲ್ಲ. ನಿಮ್ಗೆ ಹತ್ತಿರದ ಪೊಲೀಸ್ ಠಾಣೆಗೆ ಇಮಿಡಿಯೇಟ್ ದೂರನ್ನ ದಾಖಲು ಮಾಡಿ ಯಾವುದೇ ಕಾರಣಕ್ಕೂ ಗಾಡಿಗಳನ್ನ ಕೊಡಬೇಡಿ. ಆಮೇಲೆ ಏಜೆನ್ಸಿಗಳಿಗೆ ಕೋರ್ಟ್ ಆರ್ಡರ್ ಇಲ್ಲದೆ ಯಾವುದೇ ಕಾರಣಕ್ಕೂ ಸೀಸ್ ಮಾಡಬೇಡಿ. ಥ್ಯಾಂಕ್ ಯು.